ಹಾಯ್ ನಮಸ್ಕಾರ, ನಾನು ನಿಮ್ಮ ಗಂಗಾಧರ್. ಈ ವಿಡಿಯೋದಲ್ಲಿ ಕೊಯಂಬತ್ತೂರು ಹರಿದ್ವಾರ ವಿಶೇಷ ರೈಲು, ಕೆಲ ರೈಲುಗಳ ಸಂಖ್ಯೆ ಬದಲಾವಣೆ, ಹುಬ್ಬಳ್ಳಿಯಿಂದ ಹೊರಡುವ ಪ್ರಮುಖ 2 ರೈಲುಗಳ ಬೋಗಿ ಹೆಚ್ಚಳ, ನೈಋತ್ಯ ರೈಲ್ವೆಯು ಟಿಕೆಟ್ ಪರಿಶೀಲನೆಯಲ್ಲಿ ತೆಗೆದುಕೊಂಡ ಕಟ್ಟುನಿಟ್ಟಿನ ಕ್ರಮಗಳು ಹಾಗೂ ಕರ್ನಾಟಕದಲ್ಲಿ ಚರ್ಚೆಯಲ್ಲಿರುವ ಪ್ರಮುಖ ರೈಲು ಮಾರ್ಗ ಯೋಜನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಉತ್ತರ ಕರ್ನಾಟಕ ಭಾಗದ ರೈಲ್ವೆ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯೊಂದು ಬಂದಿದ್ದು, ಆಲಮಟ್ಟಿ ಕುಷ್ಟಗಿ ನಡುವೆ ಹೊಸ ರೈಲು ಮಾರ್ಗದ ಸಮೀಕ್ಷೆ ಪೂರ್ಣಗೊಂಡಿದೆ. ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲಾಗುತ್ತಿದ್ದು, ಈ ವರದಿ 2026 ಮೇ ವೇಳೆಗೆ ಲಭ್ಯವಾಗಲಿದ್ದು, ಈ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವರವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿರವರಿಗೆ ಪತ್ರ ಬರೆದು ಮಾಹಿತಿ ಹಂಚಿಕೊಂಡಿದ್ದಾರೆ. ಆಲಮಟ್ಟಿ ಕುಷ್ಟಗಿ ಹೊಸ ರೈಲು ಮಾರ್ಗವು ಉತ್ತರ ಕರ್ನಾಟಕದ ಸಂಪರ್ಕವನ್ನು ಸುಧಾರಿಸಲಿದ್ದು, 91 ಕಿಲೋಮೀಟರ್ ಉದ್ದದ ಈ ಮಾರ್ಗವು ಆಲಮಟ್ಟಿಯಿಂದ ಹೊರಟು ಕುಷ್ಟಗಿಯನ್ನು ತಲುಪಲಿದೆ. ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಿಗೆ ಈ ರೈಲು ಮಾರ್ಗ ಅನುಕೂಲವಾಗಲಿದ್ದು, 91 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡಲಸಂಗಮ, ಹುನಗುಂದ್, ಇಳಕಲ್ ರೈಲು ನಿಲ್ದಾಣಗಳು ತಲೆ ಎತ್ತಲಿವೆ ಎಂಬ ಮಾಹಿತಿ ಇದ್ದು, ಈ ಬಗ್ಗೆ ಇನ್ನಷ್ಟೇ ರೈಲ್ವೆ ಇಲಾಖೆ ಖಚಿತಪಡಿಸಬೇಕಿದೆ. ರೈಲ್ವೆ ಇಲಾಖೆಯು ಕೊಯಂಬತ್ತೂರು ಹರಿದ್ವಾರ ನಡುವೆ ಒಂದು ಟ್ರಿಪ್ನ ವಿಶೇಷ ರೈಲನ್ನು ಓಡಿಸಲು ನಿರ್ಧರಿಸಿದ್ದು, ಈ ರೈಲು ಡಿಸೆಂಬರ್ 24ರಂದು ಕೊಯಂಬತ್ತೂರಿನಿಂದ ಬೆಳಿಗ್ಗೆ 11:45 ಹೊರಟು ಪಲಕ್ಕಾಡ್, ಕಣ್ಣೂರು, ಮಂಗಳೂರು ಜಂಕ್ಷನ್, ಉಡುಪಿ, ಕುಂದಾಪುರ, ಮೂಕಾಂಬಿಕಾ ರೋಡ್, ಕಾರವಾರ, ಮಡಗಾಂವ್, ರತ್ನಾಗಿರಿ, ವಡೋದರ, ಹಜರತ್ ನಿಜಾಮುದ್ದೀನ್ ಮಾರ್ಗವಾಗಿ ಹೊರಟು 4ನೇ ದಿನ ಶನಿವಾರ ರಾತ್ರಿ 12:05 ಹರಿದ್ವಾರ ರೈಲು ನಿಲ್ದಾಣ ತಲುಪಲಿದ್ದು, ಈ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಡಿಸೆಂಬರ್ 30ರಂದು ರಾತ್ರಿ 10:30 ಹರಿದ್ವಾರದಿಂದ ಹೊರಟು 4ನೇ ದಿನ ಬೆಳಗಿನ ಜಾವ 4 ಗಂಟೆಗೆ ಕೊಯಂಬತ್ತೂರು ರೈಲು ನಿಲ್ದಾಣ ತಲುಪಲಿದೆ. ಕೊಂಕಣ ರೈಲು ಮಾರ್ಗ ಕಾಮಗಾರಿ ಕುರಿತು ಕರ್ನಾಟಕ ಮತ್ತು ಗೋವಾದ ವಿವಿಧೆಡೆ ಸಚಿವ ವಿ ಸೋಮಣ್ಣರವರು ಪರಿಶೀಲನೆ ಮಾಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು, ಶಿರಸಿ ಮಾರ್ಗವಾಗಿ ತಾಳಗುಪ್ಪ ಹುಬ್ಬಳ್ಳಿ ರೈಲು ಮಾರ್ಗ ನಿರ್ಮಾಣಕ್ಕೆ ಸಂಬಂಧಿಸಿದ ವಿಸ್ತೃತ ಯೋಜನಾ ವರದಿ ಮುಂದಿನ 6 ತಿಂಗಳಲ್ಲಿ ಸಿದ್ಧವಾಗುತ್ತದೆ. ನಂತರ ಶೀಘ್ರದಲ್ಲೇ ಭೂ ಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದ್ದು, 21,000 ಕೋಟಿ ವೆಚ್ಚದಲ್ಲಿ ಕವಚೂರು, ಸಿದ್ದಾಪುರ, ಮಂಡಿಕೊಪ್ಪ, ತಳಗುಂಡ್ಲ, ಬಿದ್ರಳ್ಳಿ, ಶಿರಸಿ, ಅಂಚಳ್ಳಿ, ಹರಗನಹಳ್ಳಿ, ಪಾಲ, ಸಿದ್ದನಕೊಪ್ಪ, ಮುಂಡಗೋಡ, ತಡಸ, ಬೆಳಗಲಿ ಮಾರ್ಗವಾಗಿ ಒಟ್ಟು 167 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ಇದಾಗಲಿದೆ ಎಂದು ವಿ ಸೋಮಣ್ಣರವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ನಿಲ್ದಾಣದಿಂದ ಸಂಚರಿಸುವ ದಾದರ್ ಹಾಗೂ ವಿಜಯವಾಡ ಎಕ್ಸ್ಪ್ರೆಸ್ ರೈಲುಗಳ ಬೋಗಿಗಳನ್ನು ಹೆಚ್ಚಿಸಲು ನೈಋತ್ಯ ರೈಲ್ವೆ ನಿರ್ಧರಿಸಿದೆ. ಇನ್ನು ಮುಂದೆ ಈ 2 ರೈಲುಗಳು ತಲಾ 17 ಬೋಗಿಗಳೊಂದಿಗೆ ಸಂಚರಿಸಲಿದ್ದು, ಹುಬ್ಬಳ್ಳಿ ದಾದರ್ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲು ಪ್ರಸ್ತುತ 15 ಬೋಗಿಗಳೊಂದಿಗೆ ಸಂಚರಿಸುತ್ತಿರುವ ಈ ರೈಲಿಗೆ 2 ಹೆಚ್ಚುವರಿ ಎಸಿ 3 ಟೈರ್ ಬೋಗಿಗಳನ್ನು ಸೇರ್ಪಡೆಗೊಳಿಸಲಾಗುವುದು. ಈ ಬದಲಾವಣೆಯು 2026 ಜನವರಿ 3ರಿಂದ ಜಾರಿಗೆ ಬರಲಿದ್ದು, ಹುಬ್ಬಳ್ಳಿ ವಿಜಯವಾಡ ಹುಬ್ಬಳ್ಳಿ ರೈಲು ಪ್ರಸ್ತುತ 16 ಬೋಗಿಗಳೊಂದಿಗೆ ಸಂಚರಿಸುತ್ತಿದ್ದು, ಈ ರೈಲಿಗೆ ಒಂದು ಹೆಚ್ಚುವರಿ ಸ್ಲೀಪರ್ ಬೋಗಿಯನ್ನು 2026 ಜನವರಿ 5ರಿಂದ ಜಾರಿಗೆ ಬರಲಿದ್ದು, ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ನೈಋತ್ಯ ರೈಲ್ವೆ ಮಾಹಿತಿ ನೀಡಿದೆ. ರಾಜ್ಯಸಭಾ ಸಂಸದರಾದ ನಾರಾಯಣಸಾ ಕೆ ಬಾಂಡಗೆಯವರು ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿಯಾಗಿ ಪರಿವರ್ತನಾತ್ಮಕ ರೈಲ್ವೆ ಪ್ರಗತಿಗಳಿಗೆ ಮೆಚ್ಚುಗೆ ಮತ್ತು ಕರ್ನಾಟಕ ಸಂಪರ್ಕ ವರ್ಧನೆಗಳಿಗೆ ತುರ್ತು ವಿನಂತಿಗಳನ್ನು ಕೋರಿದ್ದು, 142 ಕಿಲೋಮೀಟರ್ ಉದ್ದದ ಬಾಗಲಕೋಟೆ ಕುಡಚಿ ಮಾರ್ಗವನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕು, ಬಸವ ಎಕ್ಸ್ಪ್ರೆಸ್ ರೈಲನ್ನು ಲೋಕಾಪುರ ನಿಲ್ದಾಣದವರೆಗೆ ವಿಸ್ತರಿಸಬೇಕು, ಲಕ್ಷಾಂತರ ಜನರ ಆಧ್ಯಾತ್ಮಿಕ ಆಕಾಂಕ್ಷೆಗಳನ್ನು ಈಡೇರಿಸಲು ವಿಜಯಪುರ ತಿರುಪತಿ ದೈನಂದಿನ ಎಕ್ಸ್ಪ್ರೆಸ್ ರೈಲನ್ನು ಆರಂಭಿಸಬೇಕು, ಪ್ರಸ್ತಾವಿತ ಲೋಕಾಪುರ ಧಾರವಾಡ ಮಾರ್ಗವನ್ನು ಅನುಮೋದನೆ ಮತ್ತು ಮುಂಬರುವ ರೈಲ್ವೆ ಬಜೆಟ್ನಲ್ಲಿ ಸೇರಿಸಬೇಕು, ಪಂಢರಪುರ ಬೆಂಗಳೂರು ನಡುವಿನ ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್ ರೈಲಿನ ವೇಗವನ್ನು ಹೆಚ್ಚಿಸಬೇಕು, ಹುಬ್ಬಳ್ಳಿ ಹಜರತ್ ನಿಜಾಮುದ್ದೀನ್ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲಿನ ವೇಗ ಹೆಚ್ಚಿಸಿ ಅದನ್ನು ವಾರದಲ್ಲಿ 5 ದಿನ ಸಂಚರಿಸುವಂತೆ ಮಾಡಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ವಿವಿಧ ಮಾರ್ಗಗಳಲ್ಲಿ ಸಂಚರಿಸುವ ಕೆಲವು ಪ್ರಮುಖ ಎಕ್ಸ್ಪ್ರೆಸ್ ರೈಲುಗಳ ಸಂಖ್ಯೆಯನ್ನು ಮರುನಾಮಕರಣ ಮಾಡಲು ರೈಲ್ವೆ ಮಂಡಳಿಯು ಅನುಮೋದನೆ ನೀಡಿದ್ದು, ಈ ಹೊಸ ಬದಲಾವಣೆಯು 2026 ಫೆಬ್ರವರಿ ತಿಂಗಳಿನಿಂದ ಜಾರಿಗೆ ಬರಲಿದೆ. ಯಶವಂತಪುರ ಶಿವಮೊಗ್ಗ ಟೌನ್ ದೈನಂದಿನ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲಿಗೆ ಫೆಬ್ರವರಿ 19ರಿಂದ, ಬೆಳಗಾವಿ ಮೈಸೂರು ನಡುವಿನ ವಿಶ್ವಮಾನವ ಎಕ್ಸ್ಪ್ರೆಸ್ ರೈಲಿಗೆ ಫೆಬ್ರವರಿ 20ರಿಂದ, ಕೆಎಸ್ಆರ್ ಬೆಂಗಳೂರು ಗಾಂಧಿಧಾಮ್ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿಗೆ ಫೆಬ್ರವರಿ 24ರಿಂದ,
ಜೋಧಪುರ್ ಕೆಎಸ್ಆರ್ ಬೆಂಗಳೂರು ನಡುವಿನ ರೈಲಿಗೆ ಫೆಬ್ರವರಿ 26ರಿಂದ ರೈಲುಗಳ ಸಂಖ್ಯೆಗಳು ಮರುನಾಮಕರಣವಾಗಲಿದ್ದು ಪ್ರಯಾಣಿಕರು ತಮ್ಮ ಪ್ರಯಾಣಕ್ಕೂ ಮೊದಲು ಪರಿಶೀಲಿಸುವಂತೆ ತಿಳಿಸಲಾಗಿದೆ. ನೈಋತ್ಯ ರೈಲ್ವೆಯು ತನ್ನ ವ್ಯಾಪ್ತಿಯಾದ್ಯಂತ ಟಿಕೆಟ್ ಪರಿಶೀಲನೆ ಮತ್ತು ನಿಯಮ ಜಾರಿ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ ಪರಿಣಾಮವಾಗಿ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಟಿಕೆಟ್ ರಹಿತ ಮತ್ತು ಅಕ್ರಮ ಪ್ರಯಾಣದ ಪ್ರಕರಣಗಳು ಗಣನೀಯವಾಗಿ ಪತ್ತೆಯಾಗಿದ್ದು ರೈಲ್ವೆಗೆ ಆದಾಯದಲ್ಲಿ ಭಾರೀ ಹೆಚ್ಚಳವಾದ ಬಗ್ಗೆ ನೈಋತ್ಯ ರೈಲ್ವೆಯು ಮಾಹಿತಿ ನೀಡಿದೆ. 2025-26ರ ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ 1ರಿಂದ ನವೆಂಬರ್ 30ರವರೆಗಿನ ಸಂಚಿತ ಅವಧಿಯಲ್ಲಿ ನೈಋತ್ಯ ರೈಲ್ವೆಯು 5.57 ಲಕ್ಷ ಟಿಕೆಟ್ ತಪಾಸಣಾ ಪ್ರಕರಣಗಳನ್ನು ಪತ್ತೆ ಮಾಡಿ ಈ ಮೂಲಕ ಒಟ್ಟು 45.89 ಕೋಟಿ ಆದಾಯ ಗಳಿಸಿದೆ. ಇದೇ 2025ರ ನವೆಂಬರ್ ತಿಂಗಳಿನಲ್ಲಿ 67,000 ಟಿಕೆಟ್ ತಪಾಸಣಾ ಪ್ರಕರಣಗಳನ್ನು ಪತ್ತೆ ಮಾಡಿ ಬರೋಬ್ಬರಿ 5.36 ಕೋಟಿ ಹಣ ಸಂಗ್ರಹವಾಗಿದೆ. ನೈಋತ್ಯ ರೈಲ್ವೆಯು ಎಲ್ಲ ಪ್ರಯಾಣಿಕರು ಯಾವಾಗಲೂ ಮಾನ್ಯವಾದ ಟಿಕೆಟ್ಗಳು ಮತ್ತು ಸೂಕ್ತ ಅಧಿಕಾರದೊಂದಿಗೆ ಪ್ರಯಾಣ ಮಾಡುವಂತೆ ಮನವಿ ಮಾಡಿದೆ. ಮುಂಬರುವ ಹಬ್ಬದ ಮತ್ತು ಗರಿಷ್ಠ ಪ್ರಯಾಣದ ಅವಧಿಯಲ್ಲಿ ಸುರಕ್ಷಿತ, ಸುಗಮ ಮತ್ತು ಆರಾಮದಾಯಕ ಪ್ರಯಾಣವನ್ನು ಖಚಿತಪಡಿಸಿಕೊಳ್ಳಲು ಟಿಕೆಟ್ ತಪಾಸಣಾ ಕ್ರಮವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ನೈಋತ್ಯ ರೈಲ್ವೆ ತಿಳಿಸಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.